ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಐಸೆನ್ಹೋವರ್, ಜನರಲ್ ಐಸೆನ್ಹೋವರ್ ಮರಣದ ನಂತರ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋದ ನಂತರ ಅಲ್ಲಿ ದೇವರನ್ನೇ ಕೇಳ್ತಾರೆ, ನಾನು ಸ್ವಲ್ಪ ನರಕವನ್ನು ನೋಡಬೇಕಲ್ಲ ಅಂತ. ದೇವರಿಗೆ ಆಶ್ಚರ್ಯ ಆಗುತ್ತೆ. ನರಕದಲ್ಲಿದ್ದವರು ಸ್ವರ್ಗ ನೋಡ್ಬೇಕಂತಾರೆ, ನೀನು ಯಾಕಪ್ಪ ನರಕ ನೋಡ್ಬೇಕಂತೀನಿ? ಅವನು ಹೇಳ್ತಾನೆ, ಇಲ್ಲ, ನರಕದಲ್ಲಿ ಹಿಟ್ಲರ್ ಇದ್ದಾನೆ, ಅದಕ್ಕೆ ಒಂದು ಸಲ ನೋಡಬೇಕು ಹೇಗಿದ್ದಾನೆ ಅಂತ. ಆಯಿತು, ದೇವರು ಅವನಿಗೆ ಪರ್ಮಿಷನ್ ಕೊಡ್ತಾರೆ. ಐಸೆನ್ಹೋವರ್ ನರಕಕ್ಕೆ ಹೋಗ್ತಾರೆ. ನರಕಕ್ಕೆ ಹೋಗಿ ನೋಡ್ತಾರೆ, ದೊಡ್ಡ ಡ್ರಮ್ನಲ್ಲೇ ಎಷ್ಟು ಹೊಲಸು ತುಂಬಬೇಕು ಅಷ್ಟೆಲ್ಲ ಹೇಸಿಗೆ ಅದು ಇದೆಲ್ಲ ಹಾಕಿ ಹಿಟ್ಲರ್ನನ್ನು ಅದರಲ್ಲಿ ಇಟ್ಟುಬಿಟ್ಟಿದ್ದಾರೆ. ಎಲ್ಲ ಇಲ್ಲಿವರೆಗೆಲ್ಲ ಮುಳುಗಿಬಿಟ್ಟಿದ್ದಾನೆ, ಕುತ್ತಿಗೆ ಮಾತ್ರ ಮೇಲೆ ಕಾಣ್ತಾ ಇದೆ. ಐಸೆನ್ಹೋವರಲ್ಲಿ ಹೋದ ತಕ್ಷಣ ನೋಡ್ತಾರೆ, ಹಿಟ್ಲರ್ ಮುಗುಳ್ನಗ್ತಾ ಇದ್ದಾನೆ, ಹಸನ್ಮುಖಿ ಆಗಿದ್ದಾನೆ. ಆಶ್ಚರ್ಯ ಐಸೆನ್ಹೋವರಿಗೆ, ಅಲ್ಲೋ ಮರೆಯ, ಇಷ್ಟೆಲ್ಲ ಹೇಸಿಗೆಯಲ್ಲಿ ಒಳಗಡೆ ಇದ್ದೀರಿ ನೀನು, ಹಾಗೆ ನಿನ್ನ ಮುಖದಲ್ಲಿ ಮುಗುಳ್ನ ನಗೆ ಇದೆ ಅಂತ. ಅದಕ್ಕೆ ಹಿಟ್ಲರ್ ಹೇಳ್ತಾನೆ, ನಿನಗೆ ಗೊತ್ತೇನಾ ನಾನು ಎಲ್ಲಿ ನಿಂತಿದ್ದೀನಂತ? ನನ್ನ ಕೆಳಗಡೆ ಮುಸಲೋನಿ ಇದ್ದಾನೆ, ಅವನ ಭುಜದ ಮೇಲೆ ನಾನು ನಿಂತಿದ್ದೀನಿ. ಅದಕ್ಕೆ ನನಗೆ ನಾನು ಆನಂದವಾಗಿದ್ದೀನಿ, ಹಸನ್ಮುಖಿಯಾಗಿದ್ದೀನಿ. ಅದರ್ಥ ಏನ? ಸೊ ಎಲ್ಲ ನನ್ನಿಂದ ನಡೆದಿದೆ, ನನಗೆ ನಾನೇ ಶ್ರೇಷ್ಠ ಅಂತಕ್ಕಂಥ ಅಹಂಕಾರ ಯಾವಾಗ ಇರುತ್ತೋ, ಒಬ್ಬ ಸರ್ವಾಧಿಕಾರಿ ಈ ಥರ ಬೆಳೆದಿದ್ದಾನೆ. ಇದು ಎಲ್ಲ ನಮ್ಮದೇ ಆದಂಥ ಒಂದು ಮಾನಸಿಕ ಸ್ಥಿತಿ ಅಂತ ಹೇಳೋದು ನಮಗೆ. ಯಾವಾಗೆಲ್ಲ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಅವನೇನು ಮಾಡಿದ ಹಿಟ್ಲರ್? ಆ ಮುಸಲೋನಿ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾನೆ. ನಾನು ಸರ್ವಾಧಿಕಾರಿ, ನನಗಿಂತ ಹೆಚ್ಚು ಸರ್ವಾಧಿಕಾರಿ. ಸೊ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ, ನರಕದಲ್ಲಿ ಹೇಸಿಗೆಯಲ್ಲಿದ್ದೀನಿ ಅಂದರೆ ನನಗಿಂತನೂ ಹೆಚ್ಚು ಹೇಸಿಗೆಯಲ್ಲಿ ಅವನಿದ್ದಾನೆ. ಅಂದರೆ ಎಲ್ಲಿ ಹೋಲಿಕೆ ಇರುತ್ತೆ ಈ ಥರದ್ದು, ಅಲ್ಲಿ ಕೆಲಸ ಆನಂದನೂ ಆಗುತ್ತೆ, ಕೆಲಸ ದುಃಖನೂ ಆಗುತ್ತೆ. ಸೊ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್, ನಮ್ಮದೇ ಮನಸ್ಸಿನ ಸ್ಥಿತಿ ಇದು. ಅದಕ್ಕೆ ಜಗತ್ತಿನ ಮೇಲೆ ಕೋಪಗೊಳ್ಬೇಕಾಗಿಲ್ಲ. ಸೊ ಇರೋದು ನಮ್ಮದೇ ಮಾನಸಿಕ ಸ್ಥಿತಿ ಇದು. ಇದಕ್ಕೆ ಸರೆಂಡರ್ ಯುವರ್ ಈಗೋಯಿಸಮ್ ಅಗೇನ್, ಪುನಃ ಹೇಳೋದು, ನಿಮ್ಮ ಅಹಂಕಾರವನ್ನು ನೀವು ಸಮರ್ಪಣೆ ಮಾಡಿದಾಗ ಸೊ ನೋವನ್ನು ಮರೀಲಿಕ್ಕೆ ಸಾಧ್ಯ ಇದೆ. ಅಹಂಕಾರವನ್ನು ಕೆಳಗೆ ಹಾಕಿ ಅದರ ಮೇಲೆ ಮೆಟ್ಟಿ ನಿಲ್ಲಬೇಕು ಅಂತ ಹೇಳೋದು. ವಿವೇಕಾನಂದ ವಿಜ್ಞಾನ ಕೇಂದ್ರ ನಿರಂತರ ಯುವ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲ 6ರಿಂದ 7, ಬೆಳಗ್ಗೆ ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.